ನಮ್ಮಲ್ಲಿ ಎಂಥ ಕಟುಕರಾಗಿದ್ರು ದುಷ್ಟರಾಗಿದ್ರು ಸತ್ ಮೇಲೆ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಸತ್ತವ್ರ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು ಅಂತ ಹೇಳ್ತಾರೆ. ಎಂಥೆಂಥವ್ರನ್ನೋ ಸತ್ ಮೇಲೆ ನಾವು ಸಿಂಹಾಸನದ ಮೇಲೆ ಕೂರಿಸಿ ಅವ್ರಿಗೆ ಕ್ಷಮಿಸಿ ಅವ್ರಿಗೆ ಒಳ್ಳೆ ಸ್ಥಾನ ಕೊಟ್ಟಿದ್ದೀವಿ. ಅಂಥದ್ರಲ್ಲಿ ಕರ್ನಾಟಕ ಅಷ್ಟು ಮಾತ್ರ ಅಲ್ಲ, ಇಡೀ ಭಾರತೀಯ ಚಿತ್ರರಂಗ ಕಂಡಂತಹ ಅಪ್ರತಿಮವಾದಂತಹ ಕಲಾವಿದರು, ಬದುಕಿದ್ದಾಗ ಸಾಕಷ್ಟು ಅನುಭವಿಸಿ ಕೂಡ ಕಲೆಗೆ ತಮ್ಮ ಜೀವನವನ್ನ ಧಾರೆ ಎರೆದಂತಹ ಕಲಾವಿದರು. ಚಪ್ಪಲಿ ಏಟ್ ತಿಂದ್ರು, ಕಲ್ಲಿನ ಏಟ್ ತಿಂದ್ರು, ಅವಮಾನಗಳನ್ನ ತಿಂದ್ರು. ರಾಜ್ಯ ಸರ್ಕಾರದಿಂದಾಗ್ಲಿ ಚಿತ್ರೋದ್ಯಮದಿಂದಾಗ್ಲಿ ಸಿಗಬೇಕಾದ ಮನ್ನಣೆ ಕೊನೆಯವರೆಗೂ ಸಿಗ್ಲೇ ಇಲ್ಲ. ಆದ್ರೂ ಕೂಡ ಅವ್ರ ಕೆಲಸವನ್ನ ಸುಮ್ಮನೆ ಮಾಡ್ತಾ ಹೋದ್ರು. ಕೊನೆಗೆ ಅವರಿಗೆ ಸಲ್ಲಬೇಕಾದ ಜಾಗದಲ್ಲಿ ಸಮಾಧಿ ಕೂಡ ಸಿಗ್ಲಿಲ್ಲ. ಆದ್ರೂ ಅಭಿಮಾನ್ ಸ್ಟುಡಿಯೋದಲ್ಲಿ ಸಿಕ್ಕಂತಹ ಜಾಗವನ್ನು ಕೂಡ ಧ್ವಂಸ ಮಾಡುವಂತಹ ಹೀನಾಯವಾದಂತಹ ಮನಸ್ಥಿತಿಗೆ ಇಳಿತಾರೆ ಅಂತಂದ್ರೆ ಬಹುಶಃ ಇದು ಚಿತ್ರರಂಗಕ್ಕೆ ಅಥವಾ ಒಬ್ಬ ಕಲಾವಿದನಿಗೆ ಮಾಡಿದಂತಹ ಅವಮಾನ ಅಲ್ಲ, ಮನುಷ್ಯತ್ವಕ್ಕೆ ಮಾನವೀಯತೆಗೆ ಮಾಡಿರುವಂತಹ ಅವಮಾನ. ಇದಕ್ಕೆ ನನ್ನ ಧಿಕ್ಕಾರವಿದೆ. ಒಬ್ಬ ಕಲಾವಿದನನ್ನ, ಅದರಲ್ಲೊಬ್ಬ ಮನುಷ್ಯನನ್ನ ಸತ್ತ ಮೇಲೆ ಇಷ್ಟು ಹೀನಾಯವಾಗಿ ನಡ್ಸ್ಕೊಳ್ಳೋದಿದೆಯಲ್ಲ, ಅದು ಅವರ ವಿಕೃತತೆ ತೋರಿಸುತ್ತೆ. ಇನ್ನಾದ್ರೂ ಬದಲಾಗಬೇಕಾಗಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಧ್ವಂಸ ಮಾಡುವಂತಹ ನೀಚ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಅಂತಂದ್ರೆ ಅದರಷ್ಟು ಹೀನಾಯವಾದ ಮನಸ್ಥಿತಿ ಮತ್ತೊಂದು ಇರಲಾರದು.